ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಸಾಟರ್ಡೆ ಲಾಗ್ ಆಗಿರುತ್ತೆ. ಸಾಟರ್ಡೆ ಮತ್ತು ಸಂಡೇ ನನ್ನ ಮಗಳಿಗೆ ರಜೆ ಇರೋದ್ರಿಂದ ನಾವು ಸ್ವಲ್ಪ ಊರಿಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಹಾಗೆ ಮಾರ್ನಿಂಗ್ಗೆ ಸ್ವಲ್ಪ ಪೂಜೆ ಬೇರೆ ಮಾಡೋದಿತ್ತು ಅಂತ ಬೇಗ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ನಾನು ಬಿಸಿಬೇಳೆಭಾತ್ ಮಾಡಿದ್ದೆ. ಬೆಳಗ್ಗೆನೇ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು. ಪೂಜೆ ಎಲ್ಲ ಮಾಡೋದು ಲೇಟ್ ಕೂಡ ಆಯ್ತು. ಹಂಗಾಗಿ ನಾನು ಲೇಟಾಗಿ ಟಿಫನ್ ಮಾಡ್ಕೊಂಡು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದರು. ಇನ್ನು ನಾವು ಮಾರನೇ ದಿನವೇ ವಾಪಸ್ ಬರಬೇಕಿತ್ತು. ಸಂಡೇನೇ, ಮಂಡೇ ಸ್ಕೂಲ್ ಇರೋದ್ರಿಂದ. ಹಂಗಾಗಿ ಒಂದು ಸ್ವಲ್ಪ ಬಟ್ಟೆ ತಗೊಂಡು ಹೋಗೋಣ, ಒಂದು ಡೇಗೆ ಆಗೋವಷ್ಟು ನನ್ನ ಮಗಳಿಗೂ ಕೂಡ ಬೇಕು ಅಂತ. ಆ ಬಟ್ಟೆ ಅಂತೂ ಎಷ್ಟು ಬ್ಯಾಗಲ್ಲಿ ತುಂಬಿದ್ದೀನಿ ಅಂದರೆ ಅದು ಸಿಗ್ತಾನೆ ಇರಲಿಲ್ಲ. ಎಷ್ಟು ಹುಡುಕಿದ್ರೂ ಎಷ್ಟು ಬೇಗ ನಾನು ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಪ್ಪ ಅಂತ ಅನ್ನಿಸ್ತಾ ಇತ್ತು. ಅಷ್ಟರಲ್ಲಿ ನಮ್ಮ ಮನೆಯವರು ಯೂನಿಫಾರ್ಮ್ ತರ್ತಾಯಿದ್ದೀನಿ ಅಂತ ಫೋನ್ ಮಾಡಿದರು. ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಯೂನಿಫಾರ್ಮ್ ನೋಡಿದ ತಕ್ಷಣ ಅವಳಿಗೆ ಏನೋ ಇರ್ಬೋದು ಅಂತ ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ಲು. ಅವಳಿಗೆ ಡ್ರೆಸ್ ಅಂದರೆ ತುಂಬಾ ಇಷ್ಟ. ಆ ಹೊಸ ಡ್ರೆಸ್ ಅಂದ್ಬಿಟ್ಟು ಇನ್ನು ಕೇಳೋದೇ ಬೇಡ. ಯೂನಿಫಾರ್ಮು ಅಷ್ಟೇ ತುಂಬ ಇಷ್ಟಪಟ್ಲು. ತಕ್ಷಣ ಏನೋ ಒಂಥರ ಖುಷಿ ಅನ್ನಿಸ್ತು ಅವಳಿಗೆ. ಹೊಸ ಡ್ರೆಸ್ ಅಲ್ವಾ, ನಮಗೂ ಕೂಡ ಮೊದಲು ಹಿಂಗೆ ಅನಿಸ್ತಾ ಇತ್ತು. ಹೊಸ ಡ್ರೆಸ್ ತಂದರೆ ಅದನ್ನು ಹಾಕೊಂಡು ಎಲ್ರಿಗೂ ಮೆಜರ್ಮೆಂಟ್ ತಗೊಂಡ್ರೆವರೆಗೂ ನಮಗೆ ಸಮಾಧಾನನೇ ಇರ್ತಿರ್ಲಿಲ್ಲ. ಎಲ್ಲ ಮಕ್ಕಳು ಕೂಡ ಅಷ್ಟೇ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಮೆಜರ್ಮೆಂಟು ಕೊಟ್ಟು ಬಂದಿದ್ದೀವಿ ನಾವು. ಯಾವ ಥರ ಸ್ಟಿಚ್ ಮಾಡಿದ್ದಾರೆ ನೋಡೋಣ ಅಂತ ಆವಾಗಲೇ ಹಾಕಿ ಫೋಟೋ ತಗೊಂಡ್ವಿ. ಇಲ್ಲಿ ಬೆಂಗಳೂರಲ್ಲಿ ಏನಂದರೆ ಫೀಸ್ ಅಂತೂ ತುಂಬಾ ಸ್ಕೂಲಲ್ಲಿ ಮಾತಾಡ್ಸಂಗಿಲ್ಲ, ಅಷ್ಟು ಫೀಸ್ ಮಾಡಿದ್ದಾರೆ ಎಲ್ಲ ಸ್ಕೂಲಲ್ಲೂ. ನಾವು ಮೊದಲೇ ತುಂಬ ಫೀಸ್ ಹೇಳಿದ್ರಲ್ವ, 1 lakh ಮೇಲೆ ಹೇಳಿದ್ರು ಫೀಸ್. ಹಂಗಾಗಿ ಅದರಲ್ಲೇ ಕೊಡ್ಬೋದು ಯೂನಿಫಾರ್ಮು, ಶೂಸು ಎಲ್ಲ ಅಂದ್ಕೊಂಡ್ವಿ. ಬಟ್ ಅದರಲ್ಲೇನು ಕೂಡ ಅವರು ಬರೀ ಫೀಸ್ ಅಷ್ಟೇ ತಗೊಂಡ್ರು. ಎಕ್ಸ್ಟ್ರಾ ಎಲ್ಲ ನಮಗೆ ಯೂನಿಫಾರ್ಮ್ ಆಗಲಿ, ಶೂ ಆಗಲಿ ಎಲ್ಲ ಬುಕ್ಸು, ಬ್ಯಾಗು ಇಂದ ಹಿಡ್ಕೊಂಡು ಎಲ್ಲದನ್ನು ಕೂಡ ನಾವೇ ತಂದ್ವಿ. ಇದು ಫುಲ್ ಸ್ಲೀವ್ಸು ಸ್ವೆಟರ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ದೊಡ್ಡದಾಗುತ್ತೇನೋ ಅಂತ ಅಳತೆ ನೋಡೋಣ ಅಂತ ಸ್ವಲ್ಪ ದೊಡ್ಡದಾಗ್ತಿತ್ತು. ದೊಡ್ಡದಾದರೆ ಎಕ್ಸ್ಚೇಂಜ್ ಮಾಡಿದ್ರಾಯ್ತು ಅಂತ ಅದನ್ನು ಕೂಡ ಸ್ವಲ್ಪ ಎಲ್ಲ ಸೈಜನ್ನ ನೋಡಿ ತೆಗೆದಿಟ್ವಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದ್ದಾವೆ. ಕಲರು ಕೂಡ ಇಷ್ಟ ಆಯಿತು. ನಾವು ಮೊದಲು ಇಲ್ಲಿ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸೋಕ್ಕೆ ವಿಚಾರ ಮಾಡಿದಾಗ ಫಸ್ಟು ಫೀಸ್ ಎಲ್ಲ ನೋಡಿದ್ವಿ ಎಲ್ಲ ಕಡೆ. ಫೀಸು ಮತ್ತು ಯಾವ ಥರ ಕ್ಲಾಸಸ್ ನಡೀತಾ ಇದೆ, ಮತ್ತು ಸ್ವಲ್ಪ ಕಮ್ಯುನಿಕೇಷನ್ನು ಬೇಸಿಕಲ್ಲೇ ಇರಲಿ ಅಂತ, ಸ್ವಲ್ಪ ಕಮ್ಯುನಿಕೇಷನ್ ಕೂಡ ಇಂಗ್ಲೀಷಲ್ಲೇ ಇರಲಿ ಅಂತ ನೋಡಿದ್ವಿ. ಸ್ಕೂಲ್ ಕೂಡ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ, ಸೇಫ್ಟಿನೂ ಇದೆ, ಮತ್ತು ಕ್ಲಾಸಸ್ಸು ಕೂಡ ತುಂಬ ಚೆನ್ನಾಗಿದೆ. ಕಮ್ಯುನಿಕೇಷನ್ ಮಾತ್ರ ಸಖತ್ತಾಗಿದೆ. ಸ್ಕೂಲ್ ಮಾತ್ರ ತುಂಬ ಇಷ್ಟ ಆಯಿತು. ಬಟ್ ಫೀಸು ತುಂಬ ಕಾಸ್ಟ್ಲಿ ಬಿಡ್ರಿ. ಈ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆನೂ ಜಾಸ್ತಿನೇ ಇರುತ್ತೆ. ಇನ್ನು ಸ್ವಲ್ಪ ರೈಸ್ ಬೇರೆ ಉಳಿದಿತ್ತಲ್ವ, ಅದನ್ನು ಹಂಗೆ ಹಾಕ್ಕೊಂಡೋದ್ರಾಯ್ತು. ನಾವು ಊರಿಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೋ ಏನೋ, ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ. ಸ್ವಲ್ಪ ತಿಂದ್ರಾಯ್ತು ಬಸ್ಸಲ್ಲೇ ಅಂತಂದು ಹಂಗೆ ಒಂಚೂರು ಸ್ನ್ಯಾಕ್ಸು ಮತ್ತು ಮಾವಿನ ಹಣ್ಣು ಇಟ್ಟಿದ್ದೆ ಮನೆಯಲ್ಲೇ. ಅದು ಮತ್ತು ನಾಳೆ ಇರುತ್ತೆ ಹೆಂಗೋ ಅನ್ನಿಸ್ತಾ ಇತ್ತು, ಹಣ್ಣಾಗಿತ್ತು. ಅದನ್ನು ಕೂಡ ಹಾಕ್ಕೊಂಡು ಬಾಕ್ಸಿಗೆ ಎತ್ತಿಟ್ಟು ಹಾಗೆ ಸ್ವಲ್ಪ ಮೊಸರು ಕೂಡ ಇತ್ತು. ನಾನು ಮತ್ತೆ ಇನ್ನೇನು ನಾಳೆ ವೇಸ್ಟ್ ಆಗುತ್ತಲ್ವ, ಹೆಂಗೂ ಊಟ ಮಾಡಿದ್ವಿ, ಒಂದು ಲೋಟ ಮೊಸರು ಮಜ್ಜಿಗೆ ಮಾಡ್ಕೊಂಡು ಕುಡ್ದಾಯ್ತು ಅಂತ ಮೊಸರನ್ನ ಒಂಚೂರು ಮಿಕ್ಸಿಗೆ ಆಡಿಸ್ಬಿಟ್ಟು ಮಜ್ಜಿಗೆ ಮಾಡ್ಕೊಂಡು ಕುಡಿದು. ಯಾಕಂದರೆ ಅದು ಮನೇಲೇ ಇತ್ತು ಅಂದರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ, ಮತ್ತು ನಾಳೆನೂ ಕೂಡ ಅದನ್ನು ಯೂಸ್ ಮಾಡೋಕ್ಕೆ ಬರಲ್ಲ. ಹಂಗಾಗಿ ಸ್ವಲ್ಪ ಶುಂಠಿ, ಉಪ್ಪು, ಬೆಳ್ಳುಳ್ಳಿನ ಹಾಕ್ಬಿಟ್ಟು ಹಂಗೆ ಮಸಾಲೆ ಮಜ್ಜಿಗೆ ಥರ ಹಾಕಿ, ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ಇರಲಿ ಬಿಡು ಅಂತಂದು ಇನ್ನೇನು ಉಪ್ಪು ಹಾಕ್ಬಿಟ್ರೆ ಸಾಕಲ್ಲ, ಮಜ್ಜಿಗೆ ಟೇಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಮಜ್ಜಿಗೆನೂ ಮಾಡ್ಕೊಂಡು ಕುಡಿದು ರೆಡಿಯಾಗೋಣ ಅಂತ ಹೊರಟ್ವಿ. ಇನ್ನು ಯೂನಿಫಾರ್ಮು ಮತ್ತು ಸ್ಕೂಲಲ್ಲೇ ಬುಕ್ಸು, ಬಟ್ಟೆ, ಯೂನಿಫಾರ್ಮು ಎಲ್ಲ ಅಲ್ಲೇ ಕೊಡ್ತಾರೇನೋ ಅಂದ್ಕೊಂಡ್ವಿ. ಬಟ್ ಫೀಸ್ ಅಷ್ಟೇ ಕಟ್ಟಿಸ್ಕೊಂಡ್ರು, ಡೊನೇಷನ್ ಅಡ್ಮಿಷನ್ ಫೀಸ್ ಅಷ್ಟೇ. ಬಟ್ ಇಲ್ಲಿ ಅವರು ಯೂನಿಫಾರ್ಮು ಮತ್ತು ಶೂಸ್ ಎಲ್ಲ ನಮಗೆ ಹೊರಗಡೆನೇ ತರಕ್ಕೆ ಹೇಳಿದರು. ಅದಕ್ಕೆ ಎಕ್ಸ್ಟ್ರಾ ಫೀಸ್ ಆಯಿತು. ತುಂಬ ಬೇಜಾರು ಕೂಡ ಆಯಿತು. ಎಷ್ಟೊಂದು ಕಾಸ್ಟ್ಲಿ ಅಂದರೆ ಸ್ಕೂಲು ಮಾತಾಡ್ಸಂಗಿಲ್ಲ ಬಿಡ್ರಿ. ಬಟ್ಟು ಏನು ಮಾಡೋಕ್ಕಲ್ಲ, ಸೇರಿಸಲೇಬೇಕು, ದುಡ್ಡಿನ ವಿಷಯ ಏನಲ್ಲ, ಮಕ್ಕಳ ಭವಿಷ್ಯ ಅಲ್ವಾ. ಇನ್ನು ಊರಿಂದ ಬಂದು ಮಾರನೇ ದಿನ ನಾವು ಶೂಸ್ ಬೇರೆ ತರಬೇಕಿತ್ತು. ಶೂಸ್ ತರೋಣ ಅಂತ ಹೊರಟ್ವಿ. ಸಂಜೆ ಆಗಿತ್ತು, ಮಳೆ ಸ್ವಲ್ಪ ಬೀಳ್ತಾಯಿತ್ತು. ಬೆಂಗಳೂರಲ್ಲಿ ಸಂಜೆ ಆದ ತಕ್ಷಣ ಮಳೆ ಬರ್ತಾ ಇರುತ್ತೆ. ಮತ್ತು ಮಳೆ ಬಿಟ್ಟ ಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡಿಬಿಟ್ಟು ಸ್ವಲ್ಪ ಮಳೆ ಕಡಿಮೆ ಆದ ತಕ್ಷಣ ಹೋದ್ವಿ. ಬಾಟಾ ಶೋರೂಮ್ಗೆ ಹೋದ್ವಿ. ಇಲ್ಲಿ ಹತ್ರನೇ ಆಗ್ತಾಯಿತ್ತು, ಹೆಸರುಘಟ್ಟ ಮೇನ್ ರೋಡಲ್ಲಿ. ತುಂಬ ಚೆನ್ನಾಗಿ ಕಲೆಕ್ಷನ್ ಇದ್ದು. ಹಾಗೆ ಎಲ್ಲ ಮಕ್ಕಳಿಗೂ ಕೂಡ ಸೈಜು ಸಿಗುತ್ತೆ ಇಲ್ಲಿ. ಕೆಲವೊಂದು ಕಡೆ ಸೈಜು ಚಿಕ್ಕ ಮಕ್ಕಳಿಗೆ ಸಿಗಲ್ಲ, ಹುಡುಕ್ಬೇಕಾಗುತ್ತೆ. ಇಲ್ಲಿ ಹಂಗೇನಿಲ್ಲ, ಫಸ್ಟು ಸೈಜ್ ನೋಡಿ
ಅದೇ ಸೈಜಿನ ಶೂಸ್ನ ತಂದು ಕೊಡ್ತಾರೆ. ಇನ್ನು ಲೇಡೀಸ್ಗೆ ಶೂಸ್ ಆಗಲಿ ಚಪ್ಪಲಾಗಲಿ ಸಖತ್ತಾಗಿದ್ದು ತುಂಬ ಕಾಸ್ಟ್ಲಿ ಇತ್ತು. ನಾನು ಆಲ್ರೆಡಿ ಒಂದು 2-3 ಜೊತೆ ನಾನು ಇದ್ದಾವೆ ಸ್ಲಿಪ್ಪರು ಶೂಸು ಕೂಡ ಇದ್ದು. ಹಂಗಾಗಿ ನಾನು ಇವಾಗೇನು ಬೇಡ ಬನ್ನಿ ನೆಕ್ಸ್ಟ್ ಯಾವಾಗಾದ್ರೂ ತಗೊಳ್ಳೋಣ ಅಂತ ನಾನೇನು ತಗೊಳ್ಲಿಲ್ಲ. ನನ್ನ ಮಗಳು ನೋಡಿ ಶೂಸ್ ತಗೊಂಡಾದ್ಮೇಲೆ ಚಪ್ಪಲ್ ಹತ್ರ ಹುಡುಕ್ತಾ ಇದ್ದಾಳೆ. ನಾವು ತಾಣಲಿಲ್ಲ ಅಂದ್ರೂ ನಾವು ಸ್ಯಾರಿಗಳೇ ಆಗಲಿ ಚಪ್ಪಲೇ ಆಗಲಿ ಒಂದು ಸಲ ನೋಡ್ಬೇಕನ್ನೋದೊಂದು ಆಸೆ ಹೆಣ್ಮಕ್ಳಿಗೆ. ಇವಳು ಕೂಡ ಹಂಗೆ ನೋಡಿ ಹೊಸ ಹೊಸ ಚಪ್ಪಲ್ ನೋಡಿಬಿಟ್ಟು ಅಮ್ಮ ನನಗೆ ಇವು ಆಗ್ತಾವ ಈ ಸೈಜ್ ಆಗ್ತಾವ ಅಂತ ಕೇಳ್ತಾ ಇದ್ಲು. ಅವಳು ಬಿಡ್ಲಾರ್ದಂಗೆ ಅವ್ರ ಪಪ್ಪನ ಹತ್ರ ಮತ್ತೆ ಒಂದು ಜೊತೆ ಚಪ್ಪಲನ್ನು ಕೂಡ ಕೊಡಿಸ್ಕೊಂಡ್ಳು. ಏನೋ ಒಂಥರ ಖುಷಿ. ಈಗ ಅವ್ರಿಗೆ ಕೊಡಿಸ್ಲಿಲ್ಲ ಅಂದರೆ ಮನೆಗೆ ಬಂದ್ರೂ ಸಮಾಧಾನ ಇರಲ್ಲ. ಏನೋ ಅವ್ರಿಷ್ಟ ಆಗಿದ್ದು ಕೊಡಿಸ್ಬೇಕನ್ನೋದು ನಮಗೂ ಕೂಡ ಖುಷಿ ಇರುತ್ತೆ. ಹಾಗೆ ಆ ಶೂಸ್ ಕೂಡ ಸಿಕ್ತು ಸೈಜು. ಶೂಸ್ ತಗೊಂಡು ಮತ್ತು ಅವಳು ಇಷ್ಟಪಟ್ಟಿದ್ಲು ಚಪ್ಪಲ್ ಬಿಡೋದು ಬೇಡ ಅಂತ ಚಪ್ಪಲನ್ನು ಕೂಡ ತಗೊಂಡು ಬಂದ್ವಿ. ಫಸ್ಟು ಹಾಕಿದ ತಕ್ಷಣ ನಾನು ಒಂದು ಸ್ವಲ್ಪ ಹಿಂಗೆ ಓಡಾಡಿಸ್ದೆ. ಗೊತ್ತಾಗುತ್ತೆ ನಮಗೆ ಕಂಫರ್ಟ್ ಅನಿಸುತ್ತೋ ಏನು ಸೈಜು ಅಂತ ಅವ್ರಿಗೂ ಕೂಡ ಫೀಲ್ ಆಗುತ್ತೆ. ಹಂಗಾಗಿ ಅಲ್ಲೇ ಒಂಚೂರು ಸೈಜ್ ಎಲ್ಲ ನೋಡ್ಕೊಂಡು ಮತ್ತು ಅವಳು ಕೂಡ ಈ ಚಪ್ಪಲ್ ಇಷ್ಟ ಆಯಿತು ಅಂದ್ಲು. ಚಪ್ಪಲು ಕೂಡ ಕೊಡಿಸ್ಕೊಂಡು ಬಂದ್ವಿ. ಇನ್ನು ನಾನಂತೂ ಇವಳ ಒಂದು 7-8 ಜೊತೆ ಚಪ್ಪಲ ಇದ್ದಾವೆ ಬೇಡ ಬಿಡು ಅಂತಂದರೆ ಅವ್ರ ಪಪ್ಪ ಕೇಳೇ ಇಲ್ಲ. ಅವ್ರಿಗೆ ಏನೇ ಆಗಲಿ ಅವಳಿಗೆ ಇಷ್ಟ ಆಗಿದ್ದು ಕೊಡಿಸ್ಲೇಬೇಕು. ಇಲ್ಲ ಹಂಗೆ ಕರ್ಕೊಬರೋಕ್ಕೆ ಮನಸ್ಸಿರಲ್ಲ. ಕೆಲವೊಂದು ಸಲ ಇವಳೇ ಪ್ಲೀಸ್ ಅಂತ ಹಿಂಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳೋದು ಎಮೋಷನಲಾಗಿ ಮಾಡೋದು ಆ ಥರ ಮಾಡಿದಾಗ ಕೊಡಿಸ್ಕೊಂಡು ಬಂದುಬಿಡ್ತೀವಿ. ಏನು ಮಾಡೋಕ್ಕಾಗಲ್ಲ, ಸಣ್ಣ ಮಕ್ಕಳಲ್ವಾ. ಮತ್ತು ನಾವಂತೂ ಅರ್ಥ ಮಾಡ್ಕೊಳ್ತೀವಿ ಅಷ್ಟೊಂದು ಇದ್ದಾವೆ ವೇಸ್ಟ್ ಆಗ್ತದೆ ಸುಮ್ಮನೆ ತಗೊಂಡ್ರೆ ಅಂತ. ಬಟ್ ಏನು ಗೊತ್ತಾ, ನಾವು ಚಿಕ್ಕ ಮಕ್ಕಳಿದ್ದಾಗ ಒಂದು 50 ರುಪೀಸು 100 ರುಪೀಸ್ ಕೊಟ್ಟು ಚಪ್ಪಲ್ ತಗೊಳೋದೇ ಆವಾಗ ಇವೇ ಕಾಸ್ಟ್ಲಿ ಅನ್ನಿಸ್ತಾಯಿತ್ತು. ಬಟ್ ಇವಾಗ ಹಂಗಿಲ್ಲ, 300 ಅಬೌವ್ನೇ ಇರುತ್ತೆ ಆಲ್ಮೋಸ್ಟ್. ಸಣ್ಣ ಮಕ್ಕಳಿಗೂ ಕೂಡ ಚಪ್ಪಲು ಕಡಿಮೆ ರೇಟಿಂದ ಯಾರೂ ಕೂಡ ತಗೊಳಕ್ಕೆ ಇಷ್ಟನೇ ಪಡಲ್ಲ ಮತ್ತು ಸಿಗೋದು ಕೂಡ ಇಲ್ಲ ಆವಾಗ ನನಗೆ ಕಡಿಮೆ ರೇಟಿಗೆ. ಹಂಗೆ ಸ್ಲಿಪ್ಪರ್ ಹಾಕಬೇಕಿತ್ತು ಸ್ಟ್ಯಾಂಡು ಕೂಡ ತಗೊಳ್ಳೋಣ ಅಂತ ಬಂದ್ವಿ. ಈ ಕಡೆ ರಾಯಲ್ ಮಾರ್ಟ್ ಇದೆ ಬಂದ್ವಿ. ಅಲ್ಲಂತೂ ಸಖತ್ತ ಕಲೆಕ್ಷನ್ ಇದ್ವು. ಪಾತ್ರೆ ಸಾಮಾನು ನನಗೆ ಎಲ್ಲಿ ನೋಡಿರೋ ತಕ್ಷಣ ಕಣ್ಣು ಹೋಗೋದೇ ಒಂದು ಪಾತ್ರೆಗಳ ಮೇಲೆ, ಸ್ಟೀಲ್ ಸಾಮಾನುಗಳ ಮೇಲೆ. ಎಷ್ಟೇ ಮನೇಲಿದ್ದರೂ ಕೂಡ ಅಂಗಡಿಗೆ ಹೋದ ತಕ್ಷಣ ನಮ್ಮ ಕಣ್ಣು ಆ ಕಡೆನೇ ಹೋಗುತ್ತೆ. ಎಷ್ಟು ಚೆನ್ನಾಗಿದ್ದು ರ್ಯಾಕ್ಗಳು ಅಂದರೆ ಭಾಳ ಚೆನ್ನಾಗಿದ್ದು. ಒಂದಕ್ಕಿಂತ ಒಂದು ಕಲೆಕ್ಷನ್ ಇದ್ದು ಬಟ್ ಕ್ವಾಲಿಟಿನೂ ಕೂಡ ಇದ್ವು. ಇನ್ನು ಈ ಕಡೆ ಇವಳು ಅವಳಿಗೆ ಬೇಕಾದ ಸ್ಮಾಲ್ ಥರದ ಬಾಕ್ಸ್ಗಳು ಮತ್ತು ಜ್ಯೂಸ್ ಬಾಟಲು ಈ ಥರ ಎಲ್ಲ ನೋಡ್ತಾ ಇದ್ಲು. ಇನ್ನು ನಾವು ಕೂಡ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿ ಕ್ಲೇ ನೋಡಿದ ತಕ್ಷಣ ಕೇಳಿದ್ಲು ಮತ್ತು ಕ್ಲೇ ಕೊಡಿಸ್ಕೊಂಡು ಬಂದ್ವಿ. ತಂದು ಒಬ್ಬಳೇ ಆಟ ಆಡ್ಕೊಳ್ತಾ ಕೂತ್ಕೊಂಡ್ಳು. ಈಗ ಅದೊಂದು 2 ಗಂಟೆ ಅವಳಿಗೆ ಟೈಮ್ ಪಾಸ್ ಆಗಿಬಿಡುತ್ತೆ. ಈ ಥರ ಹೊಸದೇನಾದರೂ ತಂದುಬಿಟ್ರೆ ಅಂದರೆ ಅದರಲ್ಲೇ ಸಾಕಾಗೋವರೆಗೂ ಆಟ ಆಡಿಬಿಟ್ಟು ತೆಗೆದಿಟ್ಬಿಡ್ತಾಳೆ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ ಆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.